ಗಣೇಶನ ದೇವಸ್ಥಾನ ಮೂಲಕ, ಗಣಪತಿ ಮೂಲಕ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೀವು ನನಗೆ ಲೈಕ್ ಕೊಡಿ. ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಸಹಕಾರ ನನಗೆ ಬೇಕು. ಈ ಗಣೇಶನ ದೇವಸ್ಥಾನ ಇನ್ನೂ ಓಪನ್ ಆಗಲಿಲ್ಲ, ಆದರೂ ನಾನು ಬೆಳಗ್ಗೆನೇ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಈ ಮೂಲಕ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ ಗಣೇಶನ ದೇವಸ್ಥಾನ, ಚೆನ್ನಾಗಿದೆ. ಓಪನ್ ಆಗಿಲ್ಲ ಇನ್ನು, ಇದು ಈಗ ಜಸ್ಟು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೀಗ ಟೈಮ್ ಇಲ್ಲ, ನಾನೀಗ ಸ್ಕೂಲಿಗೆ ಹೋಗಬೇಕು, ಬಾಡಿಗೆ ಹೋಗಬೇಕು. ಆದರೆ ಹಾಗಾಗಿ ನನಗೆ ಇಲ್ಲಿ ನಿಲ್ಲೋಕ್ಕೆ ಟೈಮ್ ಇಲ್ಲ, ತೋರ್ಸೋಕ್ಕಾಗಲ್ಲ. ಅದಕ್ಕಾಗಿ ಇನ್ನೊಂದು ದಿವಸ ತೋರಿಸ್ತೀನಿ. ಅದೇ ರೀತಿ ಎದುರುಗಡೆ ಕೂಡ ಆಂಜನೇಯ ದೇವಸ್ಥಾನ ಇದೆ ನೋಡಿ. ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ, ಅದು ತುಂಬ ದೂರದಲ್ಲಿದೆ ಆಂಜನೇಯ ದೇವಸ್ಥಾನ. ಅದು ಆಂಜನೇಯ ದೇವಸ್ಥಾನ. ಇದು ಗಣಪತಿ ಕೆರೆ, ತುಂಬ ಫೇಮಸ್ಸು. ಇದು ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಇಲ್ಲಿ. ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ. ಸ್ವಾಮಿ ಆಂಜನೇಯ ದೇವಸ್ಥಾನ ಒಳಗೆ ಬಂದೆ. ಆಂಜನೇಯಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ. ಆಂಜನೇಯ ದೇವಸ್ಥಾನ ಈ ಮೂಲಕ ನಾನು ಸ್ಟಾರ್ಟ್. ಇಲ್ಲಿ ಚಿಕ್ಕದೊಂದು ಫೋಟೋ ಇಟ್ಟಿದ್ದಾರೆ, ಆಂಜನೇಯನ ಫೋಟೋನ. ಇದು ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ ಇಲ್ಲಿ. ತಾಯಿ ಮನೆ, ಮಾರಮ್ಮ ತಾಯಿ ಮನೆ ಇದು. ತಾಯಿ ಮಾರಮ್ಮ ದೇವಸ್ಥಾನ. ಇನ್ನೊಂದು 2 ತಿಂಗಳಲ್ಲಿ ಭಾರಿ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ. ಸಾರಿ ಮಾರಿಕಾಂಬ